ಹೆಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ನಿಫ್ಟಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ. ಇಂಥ ಸಿಚುವೇಶನ್ ನಲ್ಲಿ ನಾನು ನನ್ನ SIP ಅಥವಾ ಮ್ಯೂಚುವಲ್ ಫಂಡ್ ಅನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಈ ಟೈಮಲ್ಲೇ ನಾನು ಸ್ಟಾಪ್ ಮಾಡಬೇಕಾ? ಸೊ ನಿಫ್ಟಿ ಅರೌಂಡ್ ಒಂದು 26,276 ರೇಂಜ್ನಿಂದ 22,124 ಅಂದ್ರೆ 4,100 ಪಾಯಿಂಟ್ಸ್ ವರೆಗೂ ಮಾರ್ಕೆಟ್ ಏನಾಗಿದೆ, ಕಂಟಿನ್ಯೂಸ್ ಆಗಿ ನಿಫ್ಟಿ ಇಂಡೆಕ್ಸ್ ಅಲ್ಲಿ ಫಾಲ್ ಆಗಿದೆ. ಸೊ ಇದೇ ರೀತಿ ಮಾರ್ಕೆಟ್ ಕಂಟಿನ್ಯೂ ಆಗ್ತಾ ಹೋಯ್ತು ಅಂದ್ರೆ, ಡೌನ್ ಟ್ರೆಂಡ್ ಅಲ್ಲೇ ಕಂಟಿನ್ಯೂ ಆಗ್ತಾ ಹೋಯ್ತು ಅಂದ್ರೆ, ನನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, ನೆಗೆಟಿವ್ ಶೋ ಆಗ್ತಾ ಹೋಗುತ್ತೆ. ಸೊ ಈ ಸಿಚುವೇಶನ್ ಅಲ್ಲಿ ನಾನು ನನ್ನ SIP ಇನ್ವೆಸ್ಟ್ಮೆಂಟ್ ಅನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಲಾಸಸ್ ಅನ್ನ, ಅದೇ ರೀತಿ ಯಾವ ರೀತಿಯಲ್ಲಿ ನಾನು ನನ್ನ ಪ್ರಾಫಿಟ್ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನೋಡೋಣ. ಓಕೆ, ಸೊ ನಿಫ್ಟಿ ಅರೌಂಡ್ ಒಂದು ಸೆಪ್ಟೆಂಬರ್ 30th ಇಂದ ಅಂದ್ರೆ ಲಾಸ್ಟ್ 4-5 ಮಂತ್ಸ್ ಇಂದ ಏನಾಗ್ತಾ ಇದೆ, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಅಲ್ಲೇ ಬರ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ FI ಮತ್ತೆ DI ಸೆಲ್ಲಿಂಗ್. ಸೊ ನೀವು ಇಲ್ಲಿ ನೋಡ್ಬೋದು ಮಂತ್ ವೈಸ್ ಕೂಡ. ಸೊ ಕಂಟಿನ್ಯೂಸ್ ಆಗಿ ಏನಾಗ್ತಾ ಇದೆ, FI ನಲ್ಲಿ ಸೆಲ್ಲಿಂಗ್ ಆಗ್ತಾ ಇದೆ. ಈ ಮೇಜರ್ ಇಂಪ್ಯಾಕ್ಟ್ ಏನಾಗ್ತಾ ಇದೆ, ಇಂಡಿಯನ್ ಮಾರ್ಕೆಟ್ ಮೇಲೆ ಬೀಳ್ತಾ ಇದೆ. ಸೊ ಆ ಕಾರಣಕ್ಕೋಸ್ಕರ ಮಾರ್ಕೆಟ್ ಏನಾಗ್ತಾ ಇದೆ, ಕಂಟಿನ್ಯೂಸ್ ಆಗಿ ನೆಗೆಟಿವ್ ಫಾಲ್ ಅಲ್ಲೇ ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಸಿಚುವೇಶನ್ ನಲ್ಲಿ ನಾನೇನು ಈ ಟೈಮಲ್ಲಿ ಅಂದ್ರೆ ಜೂನ್ ಇಂದ ನಾನೇನು SIP ಸ್ಟಾರ್ಟ್ ಮಾಡಿದ್ನೋ ಅದೇನಾಗ್ತಾ ಇದೆ, ಇವಾಗ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಅಲ್ಲೇ ಇಂಪ್ಯಾಕ್ಟ್ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ನಿಫ್ಟಿ ಕೂಡ ಬೀಳ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು SBI ಕಾಂಟ್ರಾ ಫಂಡ್ ಅರೌಂಡ್ ಒಂದು ಪ್ರೆಸೆಂಟ್ NAV ಬಂದ್ಬಿಟ್ಟು 347 ಇದೆ. ಬಟ್ ಅದೇ ನಮಗೆ ಸೆಪ್ಟೆಂಬರ್ ಅಲ್ಲಿ ನೋಡಿದ್ರೆ 405 rupees ವರೆಗೂ ನಾವು ಇಲ್ಲಿ ನೋಡ್ತಾ ಇದ್ವಿ. ಇಲ್ಲಿದೆ ನೋಡಿ, ಚೇಂಜಸ್ ಕಾಣಿಸ್ತಾ ಇದೆ. 406 ವರೆಗೂ ನಮ್ಮ NAV ಇತ್ತು. ಅದೇ ರೀತಿ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ನ NAV ಪ್ರೆಸೆಂಟ್ ಬಂದ್ಬಿಟ್ಟು 1764. ಬಟ್ ಅದೇ ನಾವು ಸೆಪ್ಟೆಂಬರ್ ಮಂತ್ ಅಲ್ಲಿ ನೋಡಿದ್ರೆ ಅಗೇನ್ ಸೇಮ್ 1980 rupees, ಅಂದ್ರೆ ಅರೌಂಡ್ ಒಂದು 210 rupees, 220 rupees ವರೆಗೂ ನಾವೇನ್ ಮಾಡ್ತಾ ಇದೀವಿ, ವೇರಿಯೇಷನ್ ಅನ್ನ ನಾವ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ವೇರಿಯೇಷನ್ ಇವಾಗ ನನಗೆ ಲಾಸಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಬಟ್ ಈ ಲಾಸಸ್ ನಾನು ರಿಕವರಿ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು? ಸೊ ಏನಪ್ಪಾ ಅಂದ್ರೆ ಮಾರ್ಕೆಟ್ಗೆ ಇಲ್ಲಿ ನಾವು ನಿಫ್ಟಿನಲ್ಲಿ ನೋಡ್ತಾ ಇದ್ದೋದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇಲ್ಲಿ ಅಪ್ ಟ್ರೆಂಡ್ ಅನ್ನ ತಗೊಂಡ್ಬಿಟ್ಟು ಒಂದು ಸಸ್ಟೈನ್ ಆಗಿರ್ತಕ್ಕಂಥ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ತಗೊಂಡ್ಬಿಟ್ಟು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿತ್ತು. ಸೊ ಆ ಜರ್ನಿಯನ್ನ ಮತ್ತೆ ಮಾರ್ಕೆಟ್ ಕಂಟಿನ್ಯೂ ಆಗ್ಬೇಕಪ್ಪ ಅಂದ್ರೆ ನಮ್ಗೆ ಇವಾಗ ಇರ್ತಕ್ಕಂಥ ನೆಕ್ಸ್ಟ್ ಸಪೋರ್ಟ್ ಝೋನ್ ಏನಪ್ಪಾ ಅಂದ್ರೆ 22,800 ರೇಂಜ್. ಈ 22,800 ರೇಂಜ್ ಏನಿದೆ ಅಲ್ಲ, ನಿಫ್ಟಿಗೆ ಇರ್ತಕ್ಕಂಥ ಮೇಜರ್ ಆಗಿರ್ತಕ್ಕಂಥ ಸಪೋರ್ಟ್ ಝೋನ್. ಮಾರ್ಕೆಟ್ ಏನಾದ್ರು ಕಂಟಿನ್ಯೂಸ್ ಆಗಿ ಡೌನ್ ಫಾಲ್ ಅಲ್ಲಿ ಬಂದ್ಬಿಟ್ಟು ಅಗೇನ್ ಮತ್ತೆ 21,800 ರೇಂಜ್ ನ ಸಪೋರ್ಟ್ ತಗೊಂಡು ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಹೋಯ್ತು ಅಂದ್ರೆ ಮತ್ತೆ ನಮ್ಮ ಪ್ರಾಫಿಟೇಬಲ್ ಜರ್ನಿನ ನಾವು ನೋಡ್ಬೋದು ಯಾವ್ದ್ರಲ್ಲಿ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ಸೊ ನಾವು ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾವಾಗ ಮಾರ್ಕೆಟ್ ಸಪೋರ್ಟ್ ಝೋನ್ ಹತ್ರ ಬಂದಿರುತ್ತೋ ಮತ್ತೆ ನಿಫ್ಟಿ ಅರೌಂಡ್ ಒಂದು 15-20% ಯಾವಾಗ ಫಾಲ್ ಆಗಿರುತ್ತೋ ಇಂಥ ಟೈಮಲ್ಲಿ ನಾವೇನ್ ಮಾಡ್ಬೇಕು, ಡೌನ್ಸ್ ಅಲ್ಲಿ ಬೈಯನ್ನ ಮಾಡಬೇಕು ಹೊರತು ಸೆಲ್ ಮಾಡೋದಕ್ಕೆ ಹೋಗ್ಬಾರ್ದು. ಇವಾಗ ನೀವು ಕೂಡ ಗ್ರೇಟ್ ಇಂಡಿಯನ್ ಅಮೆಝಾನ್ ಫೆಸ್ಟಿವಲ್ ಅಂತ ಬಂದಿರುತ್ತೆ. ಸೊ ಅದೇ ರೀತಿ ಇದು ಇಂಡಿಯನ್ ಮಾರ್ಕೆಟ್ ಸೇಲ್ ಅಂತ ಅನ್ಬೋದು. ಸೊ ಇಲ್ಲಿ ಎಲ್ಲವೂ ಸ್ಟಾಕ್ಸ್ ಗಳು ಕೂಡ ಏನಾಗ್ತಾ ಇದೆ, 30%-40% ಡೌನ್ ಅಲ್ಲಿ ಸಿಗ್ತಾ ಇದೆ. ಈ ಸಿಚುವೇಶನ್ಸ್ ಅಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಡೌನ್ ಅಲ್ಲಿ ಬೈ ಮಾಡ್ಬೇಕು, ಬೈ ದ ಡಿಪ್ ಅಂತ ನಾವು ಕರಿತೀವಿ. ಅದೇ ರೀತಿಯಾಗಿ ಮಾರ್ಕೆಟ್ ಇಲ್ಲಿ ಏನಾಗಿತ್ತು, ಕಂಟಿನ್ಯೂಸ್ ಆಗಿ ಸಸ್ಟೈನ್ ಮಾಡಿತ್ತಲ್ಲ, ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಏನಾದ್ರು ಕ್ಯಾಪಿಟಲ್ ಇದ್ರೆ ಅರೌಂಡ್ ಫಾರ್ ಎಕ್ಸಾಂಪಲ್ 1 lakh rupees ನಿಮ್ಮ ಹತ್ರ ಇವಾಗ ಪ್ರೆಸೆಂಟ್ ಕ್ಯಾಪಿಟಲ್ ಇತ್ತಪ್ಪ ಅಂದ್ರೆ ಅದ್ರದ್ದು ಒಂದು 40% ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ಇನ್ನು ರಿಮೈನಿಂಗ್ ಅಮೌಂಟ್ ಅನ್ನ ಹೋಲ್ಡ್ ಅಲ್ಲಿ ಇಟ್ಕೊಳ್ಳಿ. ಅಂದ್ರೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಸಪೋರ್ಟ್ ಝೋನ್ ನ ಬ್ರೇಕ್ ಡೌನ್ ಮಾಡ್ತು ಅಂದ್ರೆ ಮತ್ತೆ ನೀವು ಎವರೇಜ್ ಮಾಡ್ಬೇಕಾಗತ್ತೆ. ಸೊ ಯಾಕಪ್ಪ ಅಂದ್ರೆ ಎವರೇಜ್ ಮಾಡೋದಕ್ಕೆ ನಿಮ್ಮ ಹತ್ರ ಫಂಡ್ ಇರಬೇಕು. ಸೊ ಆ ಕಾರಣಕ್ಕೋಸ್ಕರ ಒಂದು 40% ಅಥವಾ 50% ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ರಿಮೈನಿಂಗ್ ಅಮೌಂಟ್ ಅನ್ನ ಹೋಲ್ಡ್ ಮಾಡಿ. ಸೊ ಮಾರ್ಕೆಟ್ ಏನಾದ್ರೂ ಈ ಸಪೋರ್ಟ್ ಝೋನ್ ಇಂದ ಸಪೋರ್ಟ್ ತಗೊಂಡ್ಬಿಟ್ಟು ಮತ್ತೆ ಕಂಟಿನ್ಯೂಸ್ ರ್ಯಾಲಿ ಕೊಡ್ತು ಅಂದ್ರೆ ನೀವೇನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಿರ್ತಲ್ಲ ಆ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, ನಿಮ್ಗೆ ಚೆನ್ನಾಗಿ ರಿಟರ್ನ್ಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನಡೀತಾ ಇರೋ NAV ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ SBI ಕಾಂಟ್ರಾ ಫಂಡ್ ಏನ್ 340 rupees ರೇಂಜ್ ಅಲ್ಲಿ ನಡೀತಾ ಇದೆಯಲ್ಲ, ಮತ್ತೆ ಮಾರ್ಕೆಟ್ ಏನಾದ್ರು ಅಗೇನ್ ಬೌನ್ಸ್ ಬ್ಯಾಕ್ ಆಯ್ತಪ್ಪ ಅಂದ್ರೆ 400, 430, 420 rupees ವರೆಗೂ ನಾವಿಲ್ಲಿ ಮೇಲ್ಗಡೆ ನೋಡ್ಬೋದು. ಸೊ ಆ ಏನ್ ಮೇಲ್ಗಡೆ ವೇರಿಯೇಷನ್ಸ್ ಕಾಣಿಸುತ್ತಲ್ಲ, ಅರೌಂಡ್ ಒಂದು 70 ಪಾಯಿಂಟ್ಸ್ ಅನ್ನ ನಾವು ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ. ಯಾಕಂದ್ರೆ ನಾವಿಲ್ಲಿ ಡಿಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಮಾರ್ಕೆಟ್ 4,100 ಪಾಯಿಂಟ್ಸ್ ಡೌನ್ ಅಲ್ಲಿ ಬಂದಿದೆ. ಸೊ ಈ ಅಪಾರ್ಚುನಿಟಿ ಮತ್ತೆ ಬರಲ್ಲ. ಸೊ ಬಂದ್ರೂ ಕೂಡ ನಮ್ಗೆ ಚೆನ್ನಾಗಿರ್ತಕ್ಕಂಥ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಅಪಾರ್ಚುನಿಟಿ ಬರ್ದೇನೂ ಇರ್ಬೋದು. ಸೊ ಆ ಕಾರಣಕ್ಕೋಸ್ಕರ ಈ ಡಿಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಮತ್ತೆ ಮಾರ್ಕೆಟ್ ಏನಾದ್ರು ರ್ಯಾಲಿ ಕೊಡ್ತು ಅಂದ್ರೆ ಆ ನಿಮ್ಮ ಪ್ರಾಫಿಟ್ ಟೇಬಲ್ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಸೊ ಮ್ಯೂಚುವಲ್ ಫಂಡ್ ಏನಾದ್ರು ಎಂಕ್ವೈರಿ ಇದ್ರೆ ಕೆಳಗಡೆ ಶೋ ಆಗಿರ್ತಕ್ಕಂಥ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.